ಜೂನ್ 1 ಇಂದ ಟಾಪ್ 5 ಚೇಂಜಸ್ ಬಂದಿದೆ. ಹೌದು, ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಒಂದು ದೊಡ್ಡ ಚೇಂಜ್ ಅಂತಾನೆ ಹೇಳ್ಬೋದು. ಲೈಸೆನ್ಸ್ ಅಂಡ್ ರೂಲ್ಸ್ ಅಲ್ಲೂ ಕೂಡ ಹೊಸದಾದ ಚೇಂಜಸ್ ಬಂದಿದೆ. ಗ್ಯಾಸ್ ಸಿಲಿಂಡರ್ ರೈಸ್ ಅಲ್ಲೂ ಕೂಡ ಅಪ್ಡೇಟ್ ಬಂದಿದೆ. ಆಧಾರ್ ಕಾರ್ಡ್ ಅಲ್ಲೂ ಕೂಡ ಅಪ್ಡೇಟ್ ಬಂದಿದೆ. SBI ಕಾರ್ಡ್ ಗೆ ಸಂಬಂಧಪಟ್ಟಂತಹ ಬೇಕಾದಷ್ಟು ಅಪ್ಡೇಟ್ಸ್ ಗಳು ಕೂಡ ಈ ವಿಡಿಯೋಲಿ ನೀವು ತಿಳ್ಕೊಳ್ಬಹುದು. ಸೊ ವಿಡಿಯೋನ ಕೊನೆ ತನಕ ನೀವು ನೋಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಟಾಪ್ 5 ಚೇಂಜಸ್ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಫ್ರೀಡಮ್ ಆಪ್ ನಲ್ಲಿ ಇರುವಂತಹ ಕೋರ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿ ನೀವೇನಾದ್ರೂ ಡೀಟೇಲ್ಡ್ ಆಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಮೊದಲನೇ ಅಪ್ಡೇಟ್ ನಾವಿಲ್ಲಿ ತಿಳ್ಕೊಳ್ತಿರೋಂಥದ್ದು ಡ್ರೈವಿಂಗ್ ಲೈಸೆನ್ಸ್. ಹೌದು, ಮುಂಚೆ ಎಲ್ಲ ನಾವು RTOಗೆ ಹೋಗಿ ಅಲ್ಲಿ ನಾವು ಟೆಸ್ಟ್ ಕೊಡಬೇಕಾಗಿತ್ತು. 8 ಅಂತ ನೀವು ಟೆಸ್ಟ್ ನ ಪಾಸ್ ಮಾಡಿದ್ರೆ ಅವಾಗಲೇ ನಿಮಗೆ ಲೈಸೆನ್ಸ್ ಅನ್ನ ಕೊಡ್ತಿದ್ರು. ಆದ್ರೆ ಈಗ ಬಂದಿರುವಂತಹ ಚೇಂಜಸ್ ಏನು ಅಂತಂದ್ರೆ, ನೀವು ಯಾವ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಡ್ರೈವಿಂಗ್ ನ ಕಲ್ತಿರ್ತೀರೋ ಅಲ್ಲಿಂದನೇ ನಿಮ್ಗೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ. ನೀವು RTOಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಫೈನಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಂಡ್ ಬರ್ಬೋದು. ಈ ಒಂದು ಹೊಸ ಅಪ್ಡೇಟ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇದು ಯೂಸ್ ಆಗ್ತಿದೆ. ಇದರಿಂದ ಆಗುವಂತಹ ಬೆನಿಫಿಟ್ಸ್ ಗಳು ಏನು ಅಂತಂದ್ರೆ, ಯೂಶಲಿ RTO ಆಫೀಸ್ಗೆ ಹೋಗಿ ನಾವು ಟೆಸ್ಟ್ ನ ಕೊಡ್ತಿದೀವಿ ಅಂತಂದ್ರೆ ತುಂಬಾ ಕ್ರೌಡೆಡ್ ಆಗಿರ್ತಿತ್ತು. ಈಗ ಆ ಕ್ರೌಡೆಡ್ ಪ್ಲೇಸಸ್ ನ ಅವಾಯ್ಡ್ ಮಾಡಬೇಕು ಅಂತ ಇದ್ದ ಒಂದು ಶಾರ್ಟ್ ಕಟ್ ಅನ್ನ ತಗೊಂಡ್ ಬಂದಿದ್ದಾರೆ. ಹಾಗೆ ನಾವು ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ ಅಲ್ಲಿ ಡ್ರೈವಿಂಗ್ ಅನ್ನ ಕಲಿತಿದೀವಿ ಅಂತಂದ್ರೆ ಸೊ ಅವರು ಬೇಕಾಗಿರುವಂತಹ ಫೆಸಿಲಿಟಿಗಳನ್ನ ಅರೇಂಜ್ ಮಾಡೋದ್ರ ಜೊತೆಗೆ ಸೊ ನಮ್ಮಂತ ಯೂಸರ್ಸ್ಗೆ ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಳ್ಳೋದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ. ನೀವು ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕಲ್ತಿರುವಂತಹ ಒಂದು ಟೆಸ್ಟ್ ಏನನ್ನ ಪಾಸ್ ಮಾಡಿರ್ತೀರಾ ಆ ಸರ್ಟಿಫಿಕೇಟ್ ಅನ್ನ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಮಿಡಿಯೇಟ್ಲಿ ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ. ಇದು ಜೂನ್ 1, 2024 ಇಂದ ಆಗಿರುವಂತಹ ಹೊಸ ಅಪ್ಡೇಟ್. ಸೊ ಯಾರೆಲ್ಲ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರಿಗಂತೂ ಇದು ಕೇಕ್ ವಾಕ್ ಅಂತಾನೆ ಹೇಳ್ಬೋದು. ಇನ್ಮೇಲೆ ಕ್ರೌಡ್ ಅಲ್ಲಿ ನಿಂತ್ಕೊಂಡು RTOಗೆ ಹೋಗಿ 8 ಅನ್ನೋ ಒಂದು ಟೆಸ್ಟ್ ಅನ್ನ ಪಾಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸೊ ಆರಂಭವಾಗಿ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ನೀವು ಕಲ್ತಿದ್ದೀರಾ ಅಂದ್ರೂ ಕೂಡ ಅಲ್ಲಿಂದಾನೇ ನೀವು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಳ್ಬಹುದು. ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ನ್ಯೂ ಲೈಸೆನ್ಸ್ ರೂಲ್ಸ್ ಹಾಗೂ ಫೈನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಹೊಸದಾಗಿ ಬಂದಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತಂದ್ರೆ, ಮುಂಚೆ ಎಲ್ಲ ಫಿಸಿಕಲ್ ಆಗಿ ನೀವು RTO ಆಫೀಸ್ಗೆ ಹೋಗಿ ಟೆಸ್ಟ್ ಅನ್ನ ಕೊಡಬೇಕಾಗಿತ್ತು. ಆಗ ನೀವು ಅಲ್ಲಿ ಪಾಸ್ ಆದ್ರಿ ಅಂದ್ರೆ ಮಾತ್ರ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪ್ರಾಸೆಸ್ ಮಾಡ್ತಿದ್ರು. ಆದ್ರೆ ಈಗ ನೀವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡೋದ್ರಿಂದ ಅಲ್ಲಿ ನಿಮ್ಗೆ ಯಾವ ಒಂದು ಫೆಸಿಲಿಟೀಸ್ ಇರುತ್ತೋ ಅದನ್ನೆಲ್ಲ ಪ್ರೊವೈಡ್ ಮಾಡಿರ್ತಾರೆ. ಸೊ RTOಗೆ ಹೋಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಳ್ಬಹುದು. ಆದ್ರೆ ಇಲ್ಲಿ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬ್ರೇಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ನೀವೇನಾದ್ರೂ ಡ್ರೈವ್ ಮಾಡಿದ್ರೆ ನಿಮಗೆ ಬರೋಬ್ಬರಿ 2000 ವರೆಗೂ ಫೈನ್ ಹಾಕ್ತಾರೆ. ಹೌದು, ತುಂಬಾ ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನಾನು ಬೆಂಗಳೂರು ಸಿಟಿನ ಆರಾಮವಾಗಿ ಸುತ್ತಾಡ್ಕೊಂಡು ಬರ್ತೀನಿ ಅಂತಂದ್ರೆ ಅದು ನಿಮ್ಮ ಕಾಲ್ಪನಿಕ ಥಾಟ್ಸ್ ಅಷ್ಟೇ. ಈ ಬಂದಿರುವಂತಹ ಅಪ್ಡೇಟ್ಸ್ ಅಲ್ಲಿ 2000 ಫೈನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಹೊರಗಡೆ ನಿಮ್ಮ ಗಾಡಿನ ತಗೊಂಡು ಹೋಗೋ ಹಾಗೇ ಇಲ್ಲ. ಇದು ಒಂದು ಮೈನರ್ ಮಿಸ್ಟೇಕ್ಗೆ. ಅದೇ ನೀವು ಮೇಜರ್ ಮಿಸ್ಟೇಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಮೈನರ್ ಮಿಸ್ಟೇಕ್ಸ್ ಅಂತಂದ್ರೆ ಹೆಲ್ಮೆಟ್ ಹಾಕದೇ ಇರೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಳ್ದೇ ಇರೋಂಥದ್ದು, ಅಥವಾ ಸಿಗ್ನಲ್ ನ ಜಂಪ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಇದೆಲ್ಲ ಮೈನರ್ ಮಿಸ್ಟೇಕ್ಸ್ ಕ್ಯಾಟಗರಿಗೆ ಬರುತ್ತೆ. ಅದೇ ಮೇಜರ್ ಮಿಸ್ಟೇಕ್ಸ್ ಅಂತ ಬಂದಾಗ ನೀವು ಯಾವ್ದೋ ಒಂದು ಆಕ್ಸಿಡೆಂಟ್ ಅನ್ನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಸಿವಿಯರ್ ಆಗಿ ಮಂತ್ಲಿ ಇಷ್ಟು ಸಿಗ್ನಲ್ ನ ಜಂಪ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ನೋಡ್ತಿಲ್ಲ ಅಥವಾ ಕ್ಯಾಮ್ರಾಲಿ ರೆಕಾರ್ಡ್ ಆಗ್ತಿಲ್ಲ ಅಂತ ತುಂಬಾ ಸಿಗ್ನಲ್ ಗಳನ್ನ ಜಂಪ್ ಮಾಡಿ ಹೋಗ್ತಾನೆ ಇರ್ತಾರೆ. ಆದ್ರೆ ನಿಮಗೆ ಅರ್ಥ ಆಗ್ಬೇಕು, ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಸೊ ಈ ರೀತಿ ಸಿವಿಯರ್ ಆಗಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ 25,000 ಅಷ್ಟು ನಿಮ್ಗೆ ಪೆನಾಲ್ಟಿಯನ್ನ ಹಾಕ್ತಾರೆ. ಇದು ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಇಶ್ಯೂ, ಹಾಗೆ ಸೀರಿಯಸ್ ಪೆನಾಲ್ಟಿ. ಇದನ್ನ ನೀವು ಜೋಕ್ ಆಗಿ ತಗೊಳ್ಳೋ ಅಂತ ಸಂದರ್ಭನೇ ಬರೋದಿಲ್ಲ. ಇದು ಜೂನ್ 1 ಇಂದ ಬಂದಿರುವಂತಹ ಅಪ್ಡೇಟ್. ಸೊ ಮುಂಚೆ ಎಲ್ಲ ಹೆಲ್ಮೆಟ್ ಇಲ್ಲದೆ ಇದ್ರು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪರ್ಸಲ್ ಇಟ್ಕೊಳ್ದೇ ಇದ್ರು ಸಲೀಸಾಗಿ ಗಾಡಿ ಓಡಿಸ್ತಿದ್ರು. ಆದ್ರೆ ಜೂನ್ 1 ಇಂದ ಈ ಸೀರಿಯಸ್ ಅಪ್ಡೇಟ್ ಬಂದಿರೋಂತ ಕಾರಣ ನೀವು ಇದನ್ನ ತುಂಬಾ ಸಿಂಪಲ್ ಆಗಿ ತಗೊಳ್ಳೇಬಾರ್ದು. ಸೊ ನೀವೇನಾದ್ರೂ ಸಿಂಪಲ್ ಆಗಿ ತಗೊಂಡಿದ್ದೀರಾ ಅಂತಂದ್ರೆ ಈ 25,000 ಪೆನಾಲ್ಟಿ ಏನಿರುತ್ತೆ ಇದು ಕೇವಲ ನಿಮಗ್ ಮಾತ್ರ ಬರೋದಲ್ಲ, ನಿಮ್ಮ ಪೇರೆಂಟ್ಸ್ ಮೇಲೇನೂ ಸಹ ಈ ರೀತಿ ಪೆನಾಲ್ಟಿನ ಹಾಕ್ಬೋದು. ಲೀಗಲ್ ಗಾರ್ಡಿಯನ್ ಯಾರಿರ್ತಾರೋ ಸೊ ಅವ್ರ ಮೇಲೆ ಈ 25,000 ಪೆನಾಲ್ಟಿ ಬರುತ್ತೆ. ಯಾಕಂದ್ರೆ ತುಂಬಾ ಜನ 18 ವರ್ಷದ ಒಳಗಡೆ ಇರ್ತಾರೆ ಅಥವಾ ಇನ್ನು ಕಾಲೇಜ್ಗೆ ಹೋಗ್ತಿರ್ತಾರೆ, ಅವ್ರಿಗೆ ಅಷ್ಟು ಸಂಪಾದನೆ ಇರಲ್ಲ ಅಂತ ಅನ್ಕೊಳ್ಳೋಣ. ಆಗ ಏನ್ ಮಾಡ್ತಾರೆ, ಅವರು ಅವರ ಲೀಗಲ್ ಗಾರ್ಡಿಯನ್ಸ್ ಯಾರಿರ್ತಾರೆ ಅವರ ಆಪೋಸಿಟ್ ಆಗಿ ಈ ಪೆನಾಲ್ಟಿಯನ್ನ ಹಾಕ್ತಾರೆ.
ಇನ್ಮೇಲೆ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ಹತ್ರ ಅನ್ನೋದನ್ನ ನೋಡ್ಕೊಂಡು ಗಾಡಿನ ಹೊರಗಡೆ ತೆಗೀರಿ. ಸೊ ಜೂನ್ 1 ಇಂದ ದ ಮಿನಿಸ್ಟ್ರಿ ಏನ್ ಮಾಡಿದೆ ಅಂತಂದ್ರೆ ಈ ಫೀ ಸ್ಟ್ರಕ್ಚರ್ ಅನ್ನ ಕೂಡ ರಿವೈಸ್ ಮಾಡಿದೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಸಿಂಪಲ್ ಆಗಿ ತೋರಿಸ್ತೀನಿ. ಮೊದಲನೇದಾಗಿ LL ಲರ್ನರ್ ಲೈಸೆನ್ಸ್ ಏನಿರುತ್ತೆ ಅದಕ್ಕೆ ಕೇವಲ 200 ರೂಪೀಸ್ ಇದೆ ಅಷ್ಟೇ. ಎರಡನೇದಾಗಿ ಈ ಲರ್ನರ್ಸ್ ಲೈಸೆನ್ಸ್ ರಿನಿವಲ್ ಇದೆಯಲ್ಲ ಇದಕ್ಕೂ ಕೂಡ ಕೇವಲ 200 ರೂಪೀಸ್. ಮೂರನೇದಾಗಿ ನೀವೇನಾದ್ರೂ ಇಂಟರ್ನ್ಯಾಷನಲ್ ಲೈಸೆನ್ಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಬರೋಬ್ಬರಿ 1000 ರೂಪೀಸ್ ನ ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ. ನಾಲ್ಕನೇದಾಗಿ ಪರ್ಮನೆಂಟ್ ಲೈಸೆನ್ಸ್ ಅನ್ನ ಮಾಡಿಸ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ನಿಮ್ಗೆ 200 ರೂಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಐದನೇದಾಗಿ ಪರ್ಮನೆಂಟ್ ಲೈಸೆನ್ಸ್ ರಿನಿವಲ್ಗೂ ಕೂಡ 200 ರೂಪೀಸ್ ಇರುತ್ತೆ. ಸೊ ಆರನೇದಾಗಿ ಇಶ್ಯೂ ಆಫ್ ರಿನೌಡ್ ಡ್ರೈವರ್ ಲೈಸೆನ್ಸ್ ಕೂಡ 200 ರೂಪೀಸ್ ಇರುತ್ತೆ ಅಷ್ಟೇ. ಈ ಮುಂಚೆ ಎಲ್ಲ ಇದ್ರ ರೇಟ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹಾಗೆ ಪ್ರೈವೇಟ್ ಸ್ಕೂಲಿಂದ ನಾವೇನಾದ್ರೂ ಕಲ್ತಿದೀವಿ ಅಂತಂದ್ರೆ ಅವರು ಸಹ ಮಧ್ಯದಲ್ಲಿ ಕಮಿಷನ್ ಅನ್ನ ತಗೊಳ್ತಿದ್ರು. ಆದ್ರೆ ಈಗ ಅಪ್ಡೇಟ್ಸ್ ಎಲ್ಲ ಚೇಂಜ್ ಆಗಿರುವಂತ ಕಾರಣ ನಿಮ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಹಾಗೂ ರೀಸನಬಲ್ ರೇಟ್ ಅಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ತಗೊಳ್ಬಹುದು. ಈಗ ಆನ್ಲೈನ್ ಅಲ್ಲಿ ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಪ್ರಾಸೆಸ್ ಸಹ ತುಂಬಾ ಈಸಿ ಆಗಿದೆ. ಯಾವ ಸ್ಟೆಪ್ಸ್ ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ನೀವು ಡ್ರೈವಿಂಗ್ ಲೈಸೆನ್ಸ್ ಗೆ ಆನ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ಕೊಳ್ತೀನಿ. ಇಲ್ಲಿ ನೀವು ಸಾರಥಿ .ಪರಿವಾಹನ್ ನೋಡಿ ಇಲ್ಲೇ ಬಂತು. ಸಾರಥಿ .ಪರಿವಾಹನ್.government.in ಅಂತ ಅಪ್ಲಿಕೇಶನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಹೋಗಿದ ತಕ್ಷಣ ನೋಡಿ ಇಲ್ಲಿ ತೋರಿಸುತ್ತೆ ನಿಮಗೆ ವೈಲ್ ಅಪ್ಲೈಯಿಂಗ್ ದ ನ್ಯೂ ಡ್ರೈವರ್ ಲೈಸೆನ್ಸ್ ಅಪ್ಲಿಕೇಶನ್ ಸಿಸ್ಟಮ್ ಶೋಸ್ ಹೌ ಟು ನೋ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಸೊ ಇಲ್ಲಿ ನಾವು ಫಸ್ಟ್ ಒನ್ಗೆ ಹೋಗೋಣ. ಈಗ ನಾವೀಗ ಸಾರಥಿ ಪರಿವಾಹನ್ ವೆಬ್ಸೈಟ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಟೇಟ್ ಅನ್ನ ನಾವು ಇಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಸೊ ನೋಡಿ ನಾನು ನಿಮ್ಗೆ ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಚೂಸ್ ಮಾಡಿದ ತಕ್ಷಣ ನಿಮ್ಗೆ ಇಷ್ಟು ಆಪ್ಷನ್ಸ್ಗಳು ಕಾಣುತ್ತೆ ಆಯ್ತಾ. ಸೊ ಈ ಆಪ್ಷನ್ಸ್ ನೀವು ಯಾವ ರೀತಿ ಚೂಸ್ ಮಾಡಬೇಕು ಅಂತಂದ್ರೆ ನೋಡಿ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಇದೆ, ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಇದೆ, ಅಪ್ಲೈ ಫಾರ್ DL ರಿನಿವಲ್ ಇದೆ. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ಗಳು ನಿಮಗೆ ಕಾಣುತ್ತೆ. ಇಲ್ಲಿ ನಿಮ್ಗೆ ಯಾವುದು ಬೇಕು ಅನ್ನೋದನ್ನ ನೀವು ಚೂಸ್ ಮಾಡ್ಬೋದು. ಸೊ ನನಗೆ ನ್ಯೂ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಲ್ವಾ, ಅದಕ್ಕೆ ನಾನು ಎರಡನೇ ಆಪ್ಷನ್ಗೆ ಬರ್ತೀನಿ, ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ. ಸೊ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳುತ್ತೆ. ಸೊ ಫಿಲ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಡೀಟೇಲ್ಸ್ ಏನೆಲ್ಲ ಇರುತ್ತೆ ಅದನ್ನ ಫಿಲ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಐಡೆಂಟಿಟಿ ಕಾರ್ಡ್ ಇರ್ಬೋದು, ಯಾವ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ. ಜೊತೆಗೆ ಫೋಟೋ ಮತ್ತೆ ಸಿಗ್ನೇಚರ್ನ ಕೇಳುತ್ತೆ, ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. DL ಟೆಸ್ಟ್ ಸ್ಲಾಟ್ ನೀವು ಯಾವ ಟೈಮಲ್ಲಿ ಬುಕ್ ಮಾಡಿರ್ತೀರಾ ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಪೇಮೆಂಟ್ ಆಫ್ ಫೀ ಅಂತಂದ್ರೆ ಸೊ ನೀವು ಏನ್ ಪೇಮೆಂಟ್ ಅನ್ನ ಮಾಡಿರ್ತೀರಾ ಅದನ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಪೇ ಸ್ಟೇಟಸ್ ಅನ್ನ ಕೇಳುತ್ತೆ, ಅದಾದ್ಮೇಲೆ ನಿಮಗೆ ರಿಸಿಪ್ಟ್ ಕೊಡುತ್ತೆ. ಸೊ ಇದೆಲ್ಲ ನೀವು ಫಿಲ್ ಮಾಡಾಗಿದ್ಮೇಲೆ ಕಂಟಿನ್ಯೂ ಅಂತ ಕೊಡ್ಬೋದು. ಸೊ ಅದೆಲ್ಲ ಆದಮೇಲೆ ಕಂಟಿನ್ಯೂ ಅಂತ ಕೊಟ್ಟೆ. ಸೊ ಇಲ್ಲಿ ನಿಮಗೆ ಲರ್ನರ್ಸ್ ಲೈಸೆನ್ಸ್ ನಂಬರ್ ಅನ್ನ ಕೇಳುತ್ತೆ. ಸೊ LL ಆದಮೇಲೆ ನಿಮಗೆ DL ಸಿಗೋದು ಅಲ್ವಾ. ಸೊ ಇಲ್ಲಿ ನೀವು ನಿಮ್ಮ LL ನಂಬರ್ ಏನಿರುತ್ತೆ ಅದನ್ನ ಕೊಡಬೇಕು, ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕು, ಜೊತೆಗೆ ಕ್ಯಾಪ್ಚಾಲ ಎಂಟ್ರಿ ಮಾಡಾಗಿ ಓಕೆ ಅಂತ ಕೊಟ್ಟಾದ್ಮೇಲೆ ಅದು ನಿಮಗೆ ಪ್ರಾಸೆಸ್ ಅನ್ನ ಕೊಡುತ್ತೆ. ಸೊ ಇದೆಲ್ಲ ಫಿಲ್ ಆದ್ಮೇಲೆ ನೀವು ಓಕೆ ಅಂತ ಆಪ್ಷನ್ ಕೊಟ್ಟಿದ್ದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ 15 ಡೇಸ್ ಅಲ್ಲಿ ನಿಮ್ಮ ಮನೆಗೇನೆ ಬರುತ್ತೆ. ಎವ್ರಿಥಿಂಗ್ ಈಸ್ ಆನ್ಲೈನ್ ದೀಸ್ ಡೇಸ್. ಸೊ ಲೈನಲ್ಲಿ ನಿಂತ್ಕೊಂಡು ಅಷ್ಟೊಂದು ಕಷ್ಟಪಟ್ಕೊಂಡು ನೀವು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು ಅಂತಾನೆ ಇಲ್ಲ. ನಿಮ್ಮ ಹತ್ರ ಲರ್ನರ್ಸ್ ಲೈಸೆನ್ಸ್ ಇದೆ ಅಂತಂದ್ರೆ ನೀವು ಆನ್ಲೈನಲ್ಲೇ DLಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಮೂರನೇ ಅಪ್ಡೇಟ್ ಬಂದು ಈ LPG ಪ್ರೈಸ್ ಅಪ್ಡೇಟ್ ಅಂತಂದ್ರೆ ಈ ಗ್ಯಾಸ್ ಸಿಲಿಂಡರ್ಗೆ ರಿವೈಸ್ಡ್ ಪಾಲಿಸಿ ಪ್ರಕಾರ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ಆಕ್ಚುಲಿ ಮೇ ಮಂತ್ ಇಂದನೇ ಇವರು ಪ್ರೈಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಕಮರ್ಷಿಯಲ್ ಸಿಲಿಂಡರ್ಸ್ಗೂ ಕೂಡ ಇವರು ಪ್ರೈಸ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಸ್ಟೇಟ್ ಇಂದ ಸ್ಟೇಟ್ಗೂ ಕೂಡ ವೇರಿಯೇಷನ್ ಆಗುತ್ತೆ. ಹಾಗೆ ನಿಮ್ಮ ಸಿಲಿಂಡರ್ಸ್ ಯಾವ ಕಂಪನಿಗೆ ಸೇರಿದೆ ಅನ್ನೋದ್ರ ಮೇಲೂ ಕೂಡ ಈ ಒಂದು ಪ್ರೈಸ್ ರೆಡ್ಯೂಸ್ ಆಗುವಂತ ಪಾಲಿಸಿ ಇರುತ್ತೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ. ಸೊ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಜೂನ್ 1 ಇಂದನೇ LPG ಪ್ರೈಸ್ ರೆಡ್ಯೂಸ್ ಆಗುವಂತಹ ಸಂದರ್ಭ ಇದೆ. ಇದನ್ನು ಕೇವಲ ಜೂನ್ 1 ಹಾಗೆ ಮಂತ್ ಎಂಡ್ ಆಗ್ತಿದ್ದ ಹಾಗೆ ಪ್ರಾಪರ್ ಅಪ್ಡೇಟ್ ಸಹ ಬರುತ್ತೆ. ಯಾಕೆ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಮೆನ್ಷನ್ ಮಾಡಿದೆ, ಸ್ಟೇಟ್ ಇಂದ ಸ್ಟೇಟ್ಗೆ ವೇರಿಯೇಷನ್ ಆಗುತ್ತೆ. ಹಾಗೆ ನಿಮ್ಮ ಸಿಲಿಂಡರ್ ಯಾವ ಕಂಪನೀಸ್ ಮೇಲೆ ಇದೆ ಅನ್ನೋ ಒಂದು ಪ್ರತಿಯೊಂದು ಫ್ಯಾಕ್ಟರ್ಸ್ ಗಳನ್ನ ತಗೊಂಡು LPG ಪ್ರೈಸ್ ಅಪ್ಡೇಟ್ ನ ಬೈ ಮಂತ್ ಎಂಡ್ ಅಲ್ಲಿ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡ್ತಾರೆ. ಸೊ ಗೋಯಿಂಗ್ ಫಾರ್ವರ್ಡ್ ನಾವಿಲ್ಲಿ ನೋಡ್ತಿರೋದು ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತೆ ಫ್ರೀ ಕರೆಕ್ಷನ್ಸ್. ಆಧಾರ್ ಕಾರ್ಡ್ ನ ತಗೊಂಡು ನಾವು ತುಂಬಾ ವರ್ಷಗಳಾಗಿರುತ್ತೆ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಆಧಾರ್ ಕಾರ್ಡ್ ಅಲ್ಲೂ ಇಯರ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ನಾನು ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಹಳೆ ಮನೇಲಿ ಇರ್ತೀನಿ, ನಾನು ಮನೆನ ಚೇಂಜ್ ಮಾಡಿರ್ತೀನಿ ಅಂತಂದ್ರೆ ಆ ಚೇಂಜ್ ಆಫ್ ಅಡ್ರೆಸ್ ಏನಿರುತ್ತೆ ಅದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರಲೇಬೇಕು.
ಹಾಗೇನೆ ಪ್ರತಿಯೊಂದು ವರ್ಷನೂ ಸಹ ಆಧಾರ್ ಕಾರ್ಡ್ ಅಲ್ಲಿ ಮೈನರ್ ಕರೆಕ್ಷನ್ಸ್ ಅನ್ನ ಮಾಡ್ತಾನೆ ಇರ್ತಾರೆ. ನಾನು ನಿಮ್ಗೆ ಹಿಂದಿನ ವಿಡಿಯೋಲಿ ತಿಳಿಸಿದ್ದೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕಿದ್ರೆ ಲಾಸ್ಟ್ ಡೇಟ್ ಯಾವ್ದಿದೆ ಅಂತ. ಈಗ ಇನ್ನು ಎಕ್ಸ್ಟೆಂಡ್ ಆಗಿರುವಂತ ಕಾರಣ ಈಗಲೂ ಕೂಡ ನಿಮ್ಮ ಹತ್ರ ಸಮಯ ಇದೆ. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ರೆ ನೀವು ಈಗಲೇ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಜೂನ್ 14th 2024 ಸೊ ಇಲ್ಲಿ ತನಕ ನಿಮಗೆ ಟೈಮ್ ಇರುವಂತ ಕಾರಣ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಈಗಲೂ ಸಹ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಇದು ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಅನ್ಕೊಳ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡುವಂಥದ್ದು ಏನಿದೆ, ತಗೊಂಡಿದ್ದೀನಿ ಹಾಗೆ ಸೇಫ್ ಆಗಿ ಮನೇಲಿ ಇಟ್ಟಿದ್ದೀನಿ ಅಂತ. ನೋ, ಆಧಾರ್ ಕಾರ್ಡ್ ಅಲ್ಲಿ ಬೇಕಾದಷ್ಟು ಅಪ್ಡೇಟ್ಸ್ಗಳಿರುತ್ತೆ. ನೀವೇನಾದ್ರೂ ಆಧಾರ್ ಕಾರ್ಡ್ ವೆಬ್ಸೈಟ್ UIDAI.government.in ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವೆಲ್ಲ ಅಪ್ಡೇಟ್ಸ್ಗಳು ನಡೀತಿದೆ ಅಂತ ಗೊತ್ತಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಅಪ್ಡೇಟ್ಸ್ ಮಾಡಿಲ್ಲ, ಮೈನರ್ ಕರೆಕ್ಷನ್ಸ್ ಇದೆ ಅಂತ ಅಂದ್ರೆ ಇದು ಒಂದು ಸೂಕ್ತವಾದ ಸಮಯ, ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಗೋಯಿಂಗ್ ಫಾರ್ವರ್ಡ್ ನಾವಿಲ್ಲಿ ನೋಡ್ತಿರೋ ಅಂತ ಅಪ್ಡೇಟ್ ಬಂದು SBI ಕಾರ್ಡ್. ಜೂನ್ 1 ಇಂದ ನಮಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಯಾರ ಹತ್ರ ಎಲ್ಲ SBI ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ಸ್ಗಳಿದೆಯೋ ಅವ್ರೇನಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನ ಮಾಡ್ತಿದ್ದು ಅಥವಾ ಸ್ಪೆಸಿಫಿಕ್ ಕ್ರೆಡಿಟ್ ಕಾರ್ಡ್ ಯೂಸ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಸ್ಪೆಷಲ್ ರಿವಾರ್ಡ್ ಪಾಯಿಂಟ್ಸ್ ಗಳು ಇರೋದಿಲ್ಲ. ಸೊ ಈ ಒಂದು ಕಾರ್ಡ್ ಅಪ್ಡೇಟ್ ಇಂದ SBI ಅರುಮ್, SBI ಕಾರ್ಡ್ ಎಲೈಟ್ಗೆ ಬೇಕಾದಷ್ಟು ನಷ್ಟಗಳು ಆಗ್ತಿದೆ. ಹಾಗಿದ್ರೆ ಯಾಕೆ ಈ ರೀತಿ ಅಪ್ಡೇಟ್ ಬಂತು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ನಿಮ್ಮ ಹತ್ರ ಏನಾದ್ರೂ ಸರ್ಟನ್ SBI ಕಾರ್ಡ್ ಇದೆ ಅಂತಂದ್ರೆ ಮೊದಲನೇದಾಗಿ ಗೌರ್ಮೆಂಟ್ ಪೇಮೆಂಟ್ಸ್ ಅಂದ್ರೆ ನೀವು ಯಾವ್ದಾದ್ರು ಟ್ಯಾಕ್ಸ್ ನ ಪೇ ಮಾಡ್ತಿರ್ತೀರಾ ಅಥವಾ ಯುಟಿಲಿಟಿ ಪೇಮೆಂಟ್ಸ್ ಗಳನ್ನ ಮಾಡ್ತಿರ್ತೀರಾ, ಇಂಥ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಎರಡನೇದು ರೆಂಟ್ ಪೇಮೆಂಟ್ಸ್. ಸೊ ತುಂಬಾ ಜನ SBI ಕ್ರೆಡಿಟ್ ಕಾರ್ಡ್ಸ್ ಗಳಿಂದ ರೆಂಟ್ ಕೂಡ ಪೇ ಮಾಡ್ತಿರ್ತಾರೆ. ಸರ್ಟನ್ ಒಂದು ಆಪ್ ಇರುತ್ತೆ. ಸೊ ಇನ್ಮೇಲೆ ನೀವೇನಾದ್ರೂ ರೆಂಟ್ ಅನ್ನ ಪೇ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲೂ ಸಹ ನಿಮ್ಗೆ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಫೈನ್ಸ್ ಅಂತ ಬಂದಲ್ಲಿ ನಿಮ್ಗೆ ಟ್ರಾಫಿಕ್ ವೈಲೇಷನ್ಸ್ ಮಾಡಿರೋದಕ್ಕೆ ಫೈನ್ಸ್ ಅನ್ನ ಹಾಕಿರ್ತಾರೆ ಅಥವಾ ಪಾರ್ಕಿಂಗ್ ಎಲ್ಲೆಲ್ಲೋ ಮಾಡಿರ್ತೀರಾ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಫೈನ್ಸ್ ಅನ್ನ ಹಾಕಿರ್ತಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ SBI ಕ್ರೆಡಿಟ್ ಕಾರ್ಡ್ ನ ತಗೊಂಡು ನೀವೇನಾದ್ರೂ ಪೇ ಮಾಡಕ್ ಹೋಗ್ತಿದ್ದೀರಾ ಅಂತಂದ್ರೆ ಅಲ್ಲೂ ಸಹ ನಿಮ್ಗೆ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಒಟ್ಟಲ್ಲಿ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಫೈನ್ಸ್ ಅಥವಾ ಪೆನಾಲ್ಟಿ ಇದೆ ಅಂತಂದ್ರೆ SBI ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಪೇ ಮಾಡ್ತೀರಾ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಹಾಗೆ ಟ್ಯಾಕ್ಸ್ ಪೇಮೆಂಟ್ಸ್ ಅಂತ ಬಂದಾಗ ಫೈನಾನ್ಷಿಯಲ್ ಇಯರ್ ಅಂತ ನಾವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಕಟ್ತಿರ್ತೀವಿ. ಅಥವಾ ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಲ್ಯಾಂಡ್ ಟ್ಯಾಕ್ಸ್ ಆಗಿರ್ಬೋದು, ಹೌಸ್ ಟ್ಯಾಕ್ಸ್ ಆಗಿರ್ಬೋದು. ಒಟ್ಟಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ನಾವು ಗೌರ್ಮೆಂಟ್ ಗೆ ಡೈರೆಕ್ಟ್ ಆಗಿ ಪೇ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ನಾವು SBI ಕಾರ್ಡ್ ಅನ್ನ ಯೂಸ್ ಮಾಡಿದಲ್ಲಿ ಇಲ್ಲೂ ಸಹ ನಿಮ್ಗೆ ಯಾವುದೇ ರೀತಿಯಾದಂತಹ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಗೌರ್ಮೆಂಟ್ ಸರ್ವಿಸಸ್. ಸೊ ನಾವೊಂದು ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿರ್ತೀವಿ, ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡಿರ್ತೀವಿ, ಹಾಗೆ ಬರ್ತ್ ಸರ್ಟಿಫಿಕೇಟ್ ನ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನಾವು ತಗೊಳ್ಬೇಕಾದ್ರೆ ಅದಕ್ಕೆ ನಾವು SBI ಕಾರ್ಡ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿ ರಿವಾರ್ಡ್ಸ್ ಅನ್ನ ತಗೊಳ್ತೀವಿ ಅಂದ್ರೆ ಅಲ್ಲೂ ಸಹ ನಿಮ್ಗೆ ಸಿಕ್ಕೋದಿಲ್ಲ. ಅದೇ ರೀತಿ ಪೋಸ್ಟಲ್ ಸರ್ವಿಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಪೇಮೆಂಟ್ ಆಗಲಿ ಅದಕ್ಕೆ ನೀವು SBI ಕಾರ್ಡ್ ಅನ್ನ ಯೂಸ್ ಮಾಡಿದೀರಾ ಅಂತಂದ್ರೆ ಎಲ್ಲೂ ಸಹ ನಿಮ್ಗೆ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗೋದಿಲ್ಲ. ಸ್ನೇಹಿತರೆ, ಜೂನ್ 1 ಇಂದ ಬಂದಿರುವಂತಹ ಈ ಟಾಪ್ 5 ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹೌದು, ಡಿಜಿಟಲ್ ಕ್ರಾಂತಿ ಆಗ್ತಿರೋ ಹಾಗೆ ಪ್ರತಿಯೊಂದನ್ನು ಕೂಡ ನಿಮ್ಗೆ ತುಂಬಾ ಸೂಕ್ತವಾಗಿ ಆನ್ಲೈನ್ ಮುಖಾಂತರನೇ ನೀವು ತಗೊಳ್ಬಹುದು. ಎಲ್ಲೂ ಸಹ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಆಫೀಸಿಗೆ ರಜಾ ಹಾಕ್ಬಿಟ್ಟು ಹೋಗಿ ತಗೊಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದನ್ನು ಕೂಡ ಫೋನಲ್ಲೇ ಅಪ್ಲೈ ಮಾಡಬಹುದು. ಆದ್ರೆ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ, ಅದನ್ನ ನಾವು ಫಾಲೋ ಮಾಡಲೇಬೇಕು. ನಾವು ಎಜುಕೇಟೆಡ್ಸ್ ಆಗಿದ್ದೀವಿ ಅಂತಂದ್ರೆ ಈ ಒಂದು ರೂಲ್ಸ್ ಅನ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮನ್ನ ನೋಡಿ ನಮ್ಮ ಹಿಂದೆ ಇರುವಂತ ಜನರೇಷನ್ ಅದನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮೆಲ್ರಿಗೂ ಸಹ ಈ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ನಿಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಸೊ ಮತ್ತಷ್ಟು ಇನ್ಫಾರ್ಮೇಟಿವ್ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.